ರೆಡಿ ಮೇಡಮ್. ನಮ್ಮ ಮೈಸೂರಿನ 40+ ಕೋಗಿಲೆಯಲ್ಲಿ ಕನ್ನಡದ ಸುಪ್ರಸಿದ್ಧ ಮಾದಕ ನಟಿ, ಅಂಧಕಾಲತ್ತಿಲೆ ಮಾದಕ ನಟಿ ಅಂದ್ರೆ ಗಂಡಸರ ಮನಸ್ಸನ್ನು ಗೆಲ್ಲುವಂತ ಕೊಲ್ಲುವಂತ ನಟಿಯಾಗಿದ್ದರು ನಮ್ಮ ಶ್ರೀಲಕ್ಷ್ಮಿ ಅಮ್ಮ. ಹಾಗಾಗಿ ಅವರ ಜೊತೆ ನಾವು ಈಗ ಹಾಡಿದ್ದು ತುಂಬಾ ತುಂಬಾ ಸಂತೋಷ. ನನಗೆ ಗಾಡ್ ಗಿಫ್ಟ್ ಇದು ಶ್ರೀಲಕ್ಷ್ಮಿ ಅಮ್ಮ. ಮತ್ತೆ ಕನ್ನಡರಲ್ಲಿ ಕಲ್ಲ. ಹಲೋ ಮಾತಾಡ್ಬೇಡಿ. ಹಲೋ ರಾಣಿ. ಕನ್ನಡರಲ್ಲಿ ಕಲ್ಲ ಹಳೆಯ ಚಲನಚಿತ್ರದಲ್ಲಿ ಇವರ ಯಜಮಾನರು ಸುದರ್ಶನ್ ಇವರು ಆಗ ಪ್ರೇಮ ಹುಡ್ತಾ ಇತ್ತು, ಮೂಡ್ತಾ ಇತ್ತು. ಹಾಗೆ ಆ ಹಾಡಲ್ಲಿ ಹಲೋ ಮಾತಾಡ್ಬೇಡಿ. ಹಲೋ ಹಲೋ ದಯವಿಟ್ಟು ಮಾತಾಡ್ಬೇಡಿ. ಶೈಲಶ್ರೀ ಅಮ್ಮ ನಮ್ಮ ಜೊತೆ ಹಾಡಕ್ ಬಂದಿರೋದೇ ನಮ್ಮ ಪುಣ್ಯ. ದಯವಿಟ್ಟು ಯಾರೆಲ್ಲ ಗಮನಿ ಕೇಳ್ಕೊಳ್ಳಿ. ಹೋಗಿಲ್ಲ ಕೋಗಿಲೆಗಳು ಅವ್ರ ಕಡೆಯಿಂದ ಇವಾಗ ಲೀಲಾವತಿ ಅಮ್ಮನ ಹಳೆಯ ಹಾಡುಗಳು, ಲೀಲಾವತಿ ಅಮ್ಮವರ ಹಳೆಯ ಹಾಡುಗಳನ್ನ ಹಾಡ್ತಾರೆ. ಜೊತೆಗೆ ನಮ್ಮ ಶೈಲಶ್ರೀ ಅಮ್ಮ ಅವರು ಬಂದಿದ್ದು ನಮ್ಮ ಪುಣ್ಯ. ಜೊತೆಗೆ ಇವ್ರ ಜೊತೆ ಹಾಡೋದು ಒಂದು ಸೌಭಾಗ್ಯ ನನಗೆ. ಇವತ್ತು ನಾವು ಇಲ್ಲಿ ಬಂದಿರೋದು ಸೇರಿರೋದು ತುಂಬಾ ಈ ಒಂದು ಬೀಳ್ಕೊಡ್ತೀವಿ ದೇವರ ಹತ್ರ. ನಮ್ಮ ಮನಸ್ಸು ತುಂಬ ಭಾರವಾದಂತೆ ನಮ್ಮ ಜೊತೆನೇ ಇದ್ದವರವರು ನಮ್ಮ ಮನಸ್ಸಿಗೆ ಬಿಟ್ಟು ಅವರು ಎಲ್ಲೂ ಹೋಗಲ್ಲ. ಆದರೆ ದೇವರು ಅವ್ರನ್ನ ಕರೆಸ್ಕೊಂಡ್ರಲ್ಲ, ನಾವು ಇನ್ನೇನು ಮಾಡೋಕ್ಕಾಗುತ್ತೆ. ಆದರೆ ನಮ್ಮ ಮನಸ್ಸೆಲ್ಲ ಇವಾಗ ಅವರ ಮಗ ಈ ಒಂದು ದೊಡ್ಡ ಕಷ್ಟನ ಸಹಿಸ್ಕೊಳ್ಳೋಕ್ಕೆ ಆ ದೇವರೇ ಅವರಿಗೆ ಬಲ ಕೊಡಬೇಕು. ಅಷ್ಟೇ ಲೀಲಾವತಿ ಅಮ್ಮ ನಮ್ಮೆಲ್ಲರಿಗೂ ತುಂಬ ಪ್ರೀತಿಯಾಗಿ ತುಂಬ ಬೇಕಾದವರಾಗಿದ್ದರು. ಅವ್ರನ್ನ ಕಳ್ಕೊಂಡಿದ್ದೀವಿ ನಾವು ಈ ದಿವಸ. ಈಗ ನಾವು ಆ ಒಂದು ಇದರಲ್ಲಿ ನಾವು ಬಂದಿದ್ದೀವಿ. ಆಮೇಲೆ ಕೆಲವು ಹಾಡುಗಳೆಲ್ಲ ಹಾಡ್ತಾನೆ. ಮತ್ತೆ ನಾವು ಏನು ಹಾಡ್ತೀವಿ? ನೀವು ಹಾಡ್ತಿದ್ರೆ ಯಾವ್ದು ಹಾಡು ನಾ ಹಾಡಿದ ಮೊದಲ ಹಾಡು ಹಾಡ್ತೀರಾ? ಅದನ್ನೇ ಡ್ಯುಯೆಟ್ ಇದೆ, ಇಬ್ರು ಹಾಡೋಣ. ಹಾಂ ತಕೊಳ್ಳಿ. ಹಾಡಿದ ಮೊದಲ ಹಾಡು ಮಿಡಿದ ಒಲವಿನ ಹಾಡು ಕಣ್ಣಂಚಿನ ಶುರು ಮಾಡೋಣ. ಲಿರಿಕ್ಸ್ ಇದೆಯಾ? ಹಾಡಿದ ಮೊದಲ ಹಾಡು ಮಿಡಿದ
ಇಷ್ಟೇ ಅಲ್ವಾ? ಇನ್ನೊಂದು ಇದೆಯಾ? ಯಾವುದು? ನನಗೂ ಮರ್ತೋಗಿದೆ ಲಿರಿಕ್ಸ್. ಇದಕ್ಕೆ ಸಾಕು ಸಾಕು ಸಾಕು.